ಇನ್ನು ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನವೇ ಪವರ್ ಶೇರಿಂಗ್ ವಾರ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಶುರುವಾದಂತೆ ಕಂಡು ಬರ್ತಾ ಇದೆ. ಪವರ್ ಶೇರಿಂಗ್ ಮುಹೂರ್ತ ಫಿಕ್ಸ್ ಮಾಡ್ತಾ ಡಿ.ಕೆ.ಶಿ ಬಣ, ಅದಕ್ಕೆ ಎಲ್ಲ ಡೆಲ್ಲಿಗೆ ಓಡೋಗಿರೋದು. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಡಿ.ಕೆ. ಸುರೇಶ್ ನೇರ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದೇ ದಿನ ಡಿ.ಕೆ.ಶಿ ಬೆಂಬಲಿಗ ಶಾಸಕರು ದೆಹಲಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಗಡುವು ಮುಗೀತು, ನಾವು ಕಾಯೋದಕ್ಕಾಗಲ್ಲ ಅಂತಕ್ಕಂಥ ಸಂದೇಶ. 2.5 ವರ್ಷ ತುಂಬಿದ ದಿನವೇ ಡಿ.ಕೆ. ಬಣ ಹಕ್ಕು ಮಂಡನೆಗೆ ಬಂದಿದೆ. ಹೈಕಮಾಂಡ್ಗೆ ಬಿಟ್ಟಿದ್ದ ಡಿ.ಕೆ.ಶಿ ಬಣ ಈಗ ನೇರ ಅಖಾಡಕ್ಕೆ ಇಳಿದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ರೆ ಆ ಮಾತಿನಂತೆ ನಡ್ಕೋಬೇಕು. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಏನೇ ಮಾಡಬೇಕು ಅಂದ್ರೆ ಪಕ್ಷ ತೀರ್ಮಾನ ಮಾಡಬೇಕೆ ಹೊರತು ವೈಯಕ್ತಿಕವಾದಂತ ವಿಚಾರ ಇಲ್ಲಿಲ್ಲ. ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅವರ ಸಂಘಟನೆ, ಅವರ ಹೋರಾಟ, ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ. ಅದರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ. ಒಬ್ಬ ಪಕ್ಷದ ಪ್ರಾಮಾಣಿಕಸ್ಥಾಗಿ, ಪಕ್ಷದ ಅಧ್ಯಕ್ಷನಾಗಿ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಹೊರತು ಪ್ರಾರ್ಥನೆ ಯಾವಾಗೂ ಫಲ ಕೊಡ್ತದೆ. ಶ್ರಮಕ್ಕೆ ಯಾವತ್ತೂ ಫಲ ಇದ್ದೇ ಇದೆ. ಹೈಕಮಾಂಡ್ ಯಾರೂ ಸಹ ಮುಖ್ಯಮಂತ್ರಿ ವಿಚಾರಗಳನ್ನ ಮಾತಾಡೋಂಗಿಲ್ಲ. ಏನೇ ಮಾತಾಡೋದಿದ್ರು ನೀವು ಪಕ್ಷದ ಒಳಗಡೆ ಬಂದು ಮಾತಾಡಿ ಅಂತ ಹೇಳಿದೆ. ಆದ ಕಾರಣ ನಾನು ಅವತ್ತೇ ಪಕ್ಷಕ್ಕೆ ಗೌರವ ಕೊಟ್ಟು ಪಕ್ಷ ಸಿದ್ಧಾಂತಕ್ಕೆ, ಪಕ್ಷ ಶಿಸ್ತಿಗೆ ಬದ್ಧನಾಗಿ ಯಾವುದೇ ರೀತಿಯ ಮಾತಾಡ್ತಾ ಇಲ್ಲ, ಈಗಲೂ ಮಾತಾಡೋದಿಲ್ಲ. ನಾನು ಈಗಲೂ ಹೇಳ್ತೀನಿ, ಜನವರಿಗೆ ಮಾಧ್ಯಮ ಮಂತ್ರಿಗಳ ಹತ್ರ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಮಾತಾಡೋಕ್ಕಾಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ. ಸಂದರ್ಭ ಬರಲಿ, ನೀವು ಯಾಕೆ ಆ ವಿಷಯ ಮಾತಾಡೋದು? ಡಿಸೆಂಬರ್ ಆಗಲಿ, ಜನವರಿಗೆ ಮಾತಾಡೋಣ. ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬೆಳಗ್ಗೆ ಅನೌನ್ಸ್ ಆಗ್ಬೋದು. ನಾಳೆ ಮಾಡಿದ್ರು ಹೈಕಮಾಂಡೇ ಮಾಡಬೇಕು, ನಾಡ್ದು ಮಾಡಿದ್ರು ಹೈಕಮಾಂಡೇ ಮಾಡಬೇಕು, ಜನವರಿ ಮಾಡಿದ್ರು ಹೈಕಮಾಂಡೇ ಮಾಡಬೇಕು. ಅದು ನಾನೊಬ್ಬನೇ ಮಾಡೋ ತೀರ್ಮಾನ ಅಲ್ಲ, ನಾನೊಬ್ಬನ ತೀರ್ಮಾನವೂ ಅಲ್ಲ.